ಇವತ್ತು ನಾವು ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ಸಂಧಿಗಳು ಅಂತಂದರೆ ಇವತ್ತು ಕನ್ನಡ ಸಂಧಿಯಲ್ಲಿ ಎಷ್ಟು ವಿಧಗಳಿವೆ, ಅವು ಯಾವ್ಯಾವು, ಹಂಗಂದ್ರೆ ಏನು, ಇವತ್ತು ನಾವು ಕನ್ನಡ ಸಂಧಿಗಳು ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ. ಕನ್ನಡ ಪದಗಳು ಪರಸ್ಪರ ಸೇರಿ ಸಂಧಿ ಕಾರ್ಯ ನಡೆದರೆ ಅವುಗಳನ್ನು ನಾವು ಏನಂತ ಕರಿತೀವಿ? ಕನ್ನಡ ಸಂಧಿ ಎಂದು ಕರೆಯುತ್ತೇವೆ. ಕನ್ನಡ ಪದಗಳು ಪರಸ್ಪರ ಸೇರಿ ಸಂಧಿ ಕಾರ್ಯ ನಡೆದರೆ ಅವುಗಳನ್ನು ನಾವು ಕನ್ನಡ ಸಂಧಿ ಎಂದು ಕರೆಯುತ್ತೇವೆ. ಇವಾಗ ಕನ್ನಡ ಸಂಧಿಗಳಲ್ಲಿ ಎಷ್ಟು ವಿಧ? ಕನ್ನಡ ಸಂಧಿಗಳಲ್ಲಿ ನಾವು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ನಾವು ಕನ್ನಡ ಸಂಧಿಗಳಲ್ಲಿ ನಾವು 3 ವಿಧಗಳನ್ನು ನಾವು ನೋಡುತ್ತೇವೆ ಮಕ್ಕಳೇ. ಅದರಲ್ಲಿ ಫಸ್ಟ್ ಒನ್ ನಾವು ಲೋಪ ಸಂಧಿ. ಇವತ್ತು ನಾವು ಲೋಪ ಸಂಧಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಲೋಪ ಸಂಧಿ ಎಂದರೇನು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಲೋಪ ಸಂಧಿ ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿದರೆ ಮೇಲೆ ಎಂಬಂಥ ಪೂರ್ವಪದದ ಕೊನೆಯಲ್ಲಿರುವಂಥ ಸ್ವರ ಎ ಎಂಬುದು ಇಲ್ಲಿ ಲೋಪವಾಗಿದೆ. ಅಂದರೆ ಇಲ್ಲಿ ಯಾವ ಅಕ್ಷರ ಲೋಪವಾಗಿದೆ? ಸ್ವರ ಎ ಎಂಬುದು ಇಲ್ಲಿ ಲೋಪವಾಗಿದೆ. ಇಲ್ಲಿ ಮೇಲೆ ಪ್ಲಸ್ ಇಟ್ಟು, ಮೇಲಿಟ್ಟು, ಇಟ್ಟು, ಇಲ್ಲಿ ಏನಾಗಿದೆ? ಮೇಲೆ ಏನಾಗಿದೆ? ಇಲ್ಲಿ ಲೆ ಎ ಅನ್ನುವ ಅಕ್ಷರ ಏನಾಗಿದೆ? ಮೇಲೆ ಪ್ಲಸ್ ಇಟ್ಟು, ಮೇಲಿಟ್ಟು. ಯಾವ ಅಕ್ಷರ ಇಲ್ಲಾಗಿದೆ? ಎ ಅಕ್ಷರ ಏನಾಗಿದೆ? ಇಲ್ಲಿ ಲೋಪವಾಗಿದೆ. ಅದಕ್ಕೆ ನಾವು ಏನಂತ ಕರಿತೀವಿ? ಲೋಪ ಸಂಧಿ ಅಂತ ಕರಿತೀವಿ. ಓಕೆ. ಅದೇ ರೀತಿಯಲ್ಲಿ ಫಸ್ಟ್ ಒಂದು ಎಕ್ಸಾಂಪಲ್ಲು ಲೋಪ ಸಂಧಿಗೆ ಮೇಲೆ ಪ್ಲಸ್ ಇಟ್ಟು, ಮೇಲಿಟ್ಟು, ಅವಾಗೇನಾಗುತ್ತೆ? ಏಕಾರ ಲೋಪವಾಗಿದೆ. ಇಲ್ಲಿ ಮುಳ್ಳು ಪ್ಲಸ್ ಹಣ್ಣು, ಮುಳ್ಳನ್ನು, ಏನಾಗಿದೆ? ಮುಳ್ಳು, ಉ, ಮುಳ್ಳು, ಳು, ಮುಳ್ಳು, ಏನಾಗಿದೆ? ಇಲ್ಲಿ ಉ, ಇಲ್ಲಿ ಮೇಲೆ, ಇಲ್ಲಿ ಎ. ಹಂಗೆ ಇಲ್ಲಿ ಮುಳ್ಳು ಎಂಬುದು ಪೂರ್ವಪದ, ಕೊನೆಯಲ್ಲಿರುವಂಥ ಸ್ವರ ಉ ಎಂಬುದು ಇಲ್ಲಿ ಲೋಪವಾಗಿದೆ. ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವಪದದ ಕೊನೆಯಲ್ಲಿರುವಂಥ ಸ್ವರವು ಲೋಪವಾದರೆ ಅದನ್ನು ನಾವು ಏನಂತ ಕರಿತೀವಿ ಮಕ್ಕಳೇ? ಲೋಪ ಸಂಧಿ ಅಂತ ಕರಿತೀವಿ. ಇಲ್ಲಿ ಮುಳ್ಳು ಎಂಬುದು ಪೂರ್ವಪದ. ಅದೇ ರೀತಿಯಲ್ಲಿ ಪೂರ್ವಪದದ ಕೊನೆಯಲ್ಲಿರುವಂಥ ಸ್ವರ ಹೂ, ಮುಳ್ಳು, ಏನಾಗುತ್ತೆ? ಪೂರ್ವಪದ ಹೂ ಎಂಬುದು ಇಲ್ಲಿ ಲೋಪವಾಗಿದೆ. ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವಪದದ ಕೊನೆಯಲ್ಲಿರುವಂಥ ಸ್ವರವು ಏನಾಗುತ್ತೆ? ಲೋಪವಾದರೆ ಅದನ್ನು ನಾವು ಏನಂತ ಕರಿತೀವಿ? ಲೋಪ ಸಂಧಿ ಅಂತ ಕರಿತೀವಿ ಮಕ್ಕಳೇ. ನಾವು ಲೋಪ ಸಂಧಿಗೆ ಕೆಲವೊಂದು ಉದಾಹರಣೆಗಳನ್ನು ಗಮನಿಸೋಣ. ಹೊಸರುತ್ತ ಪ್ಲಸ್ ಇದ್ದ, ಹೊಸರುತ್ತಿದ್ದ. ಅಂದರೆ ಹೊಸರುತ್ತ ಪ್ಲಸ್ ಇದ್ದ, ಹೊಸರುತ್ತಿದ್ದ, ಏನಾಗುತ್ತೆ? ಇದು ಆ ಸ್ವರ ಲೋಪವಾಗಿದೆ. ಹೊಸರುತ್ತ ಪ್ಲಸ್ ಇದ್ದ, ಏನಾಗುತ್ತೆ? ಹೊಸರುತ್ತ ಪ್ಲಸ್ ಇದ್ದ, ಹೊಸರುತ್ತಿದ್ದ. ಇಲ್ಲಿ ಯಾವಾಗುತ್ತೆ ಅಕ್ಷರ? ಆ ಅಕ್ಷರ ಲೋಪವಾಗಿದೆ. ಹುಡುಗರು, ಏನಾಗಿದೆ? ಇಲ್ಲಿ ಹುಡುಗರು, ಉ ಪ್ಲಸ್ ಎಲ್ಲರೂ, ಹುಡುಗರೆಲ್ಲರೂ, ಎಲ್ಲಾಗಿದೆ? ಇಲ್ಲಿ ಹೂ ಸ್ವರ ಏನಾಗಿದೆ? ಲೋಪವಾಗಿದೆ. ಮೇಲೆ ಪ್ಲಸ್ ಏರು, ಮೇಲೇರು, ಇಲ್ಲಿ ಯಾವ ಅಕ್ಷರ ಲೋಪವಾಗಿದೆ? ಎ ಸ್ವರ ಲೋಪ ಆಗಿದೆ. ಮೇಲೆ ಯಾವ ಅಕ್ಷರ ಲೋಪವಾಗಿದೆ? ಎ. ಹೀಗೆ ಎ ಸ್ವರ ಲೋಪವಾಗಿದೆ. ಅದೇ ರೀತಿಯಲ್ಲಿ ನಾವು ನೋಡೋದಾದರೆ ಫಸ್ಟ್ ಲೋಪ ಸಂಧಿಗೆ ಮೇಲೆ ಪ್ಲಸ್ ಇಟ್ಟು, ಮೇಲಿಟ್ಟು. ಸೆಕೆಂಡ್ ಒನ್ನು ಮುಳ್ಳು ಪ್ಲಸ್ ಹಣ್ಣು, ಮುಳ್ಳನ್ನು. ಇಲ್ಲಿ ಅದೇ ರೀತಿ ಹೊಸರುತ್ತ ಪ್ಲಸ್ ಇದ್ದ, ಹೊಸರುತ್ತಿದ್ದ. ಹುಡುಗರು ಪ್ಲಸ್ ಎಲ್ಲರೂ, ಹುಡುಗರೆಲ್ಲರೂ. ಮೇಲೆ ಪ್ಲಸ್ ಏರು, ಮೇಲೇರು. ಹೀಗೆ ಏನು ಆ, ಉ, ಎ ಅಕ್ಷರಗಳು ಏನಾಗಿದೆ? ಇಲ್ಲಿ ಲೋಪವಾಗಿದೆ. ಅದೇ ರೀತಿಯಲ್ಲಿ ಕೆಲವೊಂದು ಉದಾಹರಣೆಗಳು ಲೋಪ ಸಂಧಿಗೆ ನೋಡೋಣ ಮಕ್ಕಳೇ. ಅದೇ ರೀತಿಯಲ್ಲಿ ಲೋಪ ಸಂಧಿಗೆ ಇನ್ನು ಕೆಲವು ಉದಾಹರಣೆಗಳನ್ನು ಗಮನಿಸೋಣ. ಮರ ಪ್ಲಸ್ ಅನ್ನು, ಮರವನ್ನು. ದೇವರು ಪ್ಲಸ್ ಇಂದ, ದೇವರಿಂದ. ಮಾತು ಪ್ಲಸ್ ಇಲ್ಲಿ, ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ನಿಮ್ಮ ಪ್ಲಸ್ ಅರಸ, ನಿಮ್ಮರಸ. ಮರಕ್ಕೆ ಪ್ಲಸ್ ಒಂದು, ಮರಕ್ಕೊಂದು. ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ.
ದ್ವೇಷ ಪ್ಲಸ್ ಇಸು ದ್ವೇಷಿಸು. ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ. ಭಾವ ಪ್ಲಸ್ ಇಸು ಭಾವಿಸು. ನಿಮ್ಮ ಪ್ಲಸ್ ಅರಸ ನಿಮ್ಮ ರಸ. ಇಂದು ಪ್ಲಸ್ ಒಮ್ಮೆ ಇಂದೊಮ್ಮೆ. ಚಿಕ್ಕ ಪ್ಲಸ್ ಎಲೆ ಚಿಕ್ಕೆಲೆ. ಊರು ಪ್ಲಸ್ ಊರು ಊರೂರು. 100 ಪ್ಲಸ್ 1 101. ಕಾಣಲು ಪ್ಲಸ್ ಆಗದು ಕಾಣಲಾಗದು. ಏನು ಪ್ಲಸ್ ಆಗದು ಏನಾದುದು. ಅದೇ ರೀತಿಯಲ್ಲಿ ನಿನ್ನ ಪ್ಲಸ್ ಒಟ್ಟಿಗೆ ನಿನ್ನೊಟ್ಟಿಗೆ. ಕಾಡು ಪ್ಲಸ್ ಹೀಗೆ ಕಾಡಿಗೆ. ಮಾತು ಪ್ಲಸ್ ಆಡು ಮಾತಾಡು. 4 ಪ್ಲಸ್ 5 4 ಭಾವ ಪ್ಲಸ್ ಇಸು ಭಾವಿಸು. ದೇವರು ಇಲ್ಲೇನಾಗಿದೆ ದೇವರು ದೇವರು ಪ್ಲಸ್ ಇಂದ ದೇವರಿಂದ. ಮೇಲೆ ಏನಾಗಿದೆ ಮೇಲೆ ಪ್ಲಸ್ ಇಡು ಮೇಲೆ ಎ ಪ್ಲಸ್ ಇಡು ಮೇಲಿಡು. ಹಾಗೆ ಪ್ಲಸ್ ಹಾಗೆ ಆಗಾಗೆ. 10 ಪ್ಲಸ್ 8 18. ಓಡಿ ಪ್ಲಸ್ ಓಡಿ ಓಡೋಡಿ. ನಗುತ್ತ ಪ್ಲಸ್ ಇರಲಿ ನಗುತ್ತಿರಲಿ. ಸಹಿಸಲು ಪ್ಲಸ್ ಆಗದೆ ಸಹಿಸಲಾರದೆ. ತುಂಬು ಪ್ಲಸ್ ಇರುವೆ ತುಂಬಿರುವೆ. ಹಿಡಿದು ಪ್ಲಸ್ ಎಲೆ ಹಿಡಿದೆಲೆ. ನೆನಪು ಪ್ಲಸ್ ಇರಲಿ ನೆನಪಿರಲಿ. ಇನ್ನು ಪ್ಲಸ್ 1 ಇನ್ನೊಂದು. ಆದಳು ಪ್ಲಸ್ ಆದಳಿಂತು. 1 ಪ್ಲಸ್ 2 ಒಂದೆರಡು. ಹೆಣ್ಣು ಪ್ಲಸ್ ಆನೆ ಹೆಣ್ಣಾನೆ. ನಾನು ಪ್ಲಸ್ ಅರಿಯನೆ ನಾನರಿಯನೆ. ನಾನರಿಯನೆ. ಆಡು ಪ್ಲಸ್ ಇಸು ಆಡಿಸು. ದೇವರು ಪ್ಲಸ್ ಇಂದ ದೇವರಿಂದ. ಕಾಣಲು ಪ್ಲಸ್ ಆಗದು ಕಾಣಲಾಗದು. ಗುಂಡು ಪ್ಲಸ್ ಏಟು ಗುಂಡೇಟು. ಉದ್ದ ಪ್ಲಸ್ ಅಗಲ ಉದ್ದಗಲ. ಬೆಳ್ಳಗೆ ಪ್ಲಸ್ ಆಗಿ ಬೆಳ್ಳಗಾಗಿ. ಅಷ್ಟು ಪ್ಲಸ್ ಇಷ್ಟು ಅಷ್ಟಿಷ್ಟು. ಇವನಿಗೆ ಪ್ಲಸ್ ಏನು ಇವನಿಗೇನು. ಇವತ್ತು ನಾವು ಒಂದು ಲೋಪಸಂಧಿಯ ಬಗ್ಗೆ ಲೋಪಸಂಧಿ ಎಂದರೇನು ಅದಕ್ಕೆ ಉದಾಹರಣೆಗಳನ್ನು ನಾವು ಇವತ್ತು ತಿಳಿದುಕೊಂಡಿದ್ದೇವೆ ಮಕ್ಕಳೇ. ನಿಮಗೆ ಈ ಒಂದು ಲೋಪಸಂಧಿಯ ಒಂದು ಕ್ಲಾಸ್ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.